ರಾಮನಾಥ್ ಪದ್ಮ ದಂಪತಿಗಳಿಗೆ ಇಬ್ಬರು ಮಕ್ಕಳು. ದೊಡ್ಡವನು ಮಗ ಪವನ್, ಎರಡನೇವಳು ಮಗಳು ಪ್ರಿಯಾ. ಈಗ ಪವನ್ಗೆ ಮದುವೆ ಫಿಕ್ಸ್ ಮಾಡಿರ್ತಾರೆ. ಆದರೆ ಹುಡುಗಿ ನಾನಿನ್ನೂ ಓದಬೇಕು ಅಂತ ಹೇಳಿರೋದ್ರಿಂದ 1 ವರ್ಷ ಬಿಟ್ಕೊಂಡು ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿರ್ತಾರೆ. ಪವನ್, ನೀನು ಆಶಾ ಮಾತಾಡಕ್ಕೆ ಹೋದ್ರಲ್ಲ, ಆಶಾ ಏನಂದ್ಲು? ಅವ್ರು ಹೇಳಿದ್ದು ನೀವು ನನಗೆ ಇಷ್ಟ ಆಗಿದ್ದೀರಾ, ಆದರೆ ನಾನು ಇನ್ನೂ ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ. ಇದು 1 ವರ್ಷ ನನ್ನ ಓದಕ್ಕೆ ಬಿಟ್ಬಿಡಿ, ಆಮೇಲೆ ಬೇಕಾದರೆ ಮದುವೆ ಆಗೋಣ ಅಂತ ಹೇಳಿದ್ರು. ಹಾಗೆ ನಾನು ಅವ್ರಿಗೆ ಹೇಳಿದೆ, ನನಗೂ ರೀಸೆಂಟಾಗಿ ಕೆಲಸ ಸಿಕ್ಕಿರೋದು, ಆಯಿತು ನೀವು ಚೆನ್ನಾಗಿ ಓದಿ ಆಮೇಲೆ ಮದುವೆ ಆಗೋಣ ಅಂತ. ಯಾಕಂದರೆ ನಾನು ಅಷ್ಟೊತ್ತಿಗೆ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಕೋಬೇಕಲ್ವಾ. ಹಾಗೆ ಆಶಾ ಅವ್ರ ಹತ್ರ ನಾನು ನಮ್ಮ ತಂದೆ ತಾಯಿ ನನ್ನ ಪ್ರಿಯಾನ ತುಂಬ ಚೆನ್ನಾಗಿ ಓದಿಸಿದ್ದಾರೆ. ಪ್ರಿಯಾನೂ ಓದ್ತಾ ಇದ್ದಾಳೆ, ನನಗೂ ಒಳ್ಳೆ ಜಾಬ್ ಸಿಕ್ಕಿದೆ. ನೀವು ಚೆನ್ನಾಗಿ ಓದ್ಕೊಂಡು ಬನ್ನಿ, ನೀವು ಮುಂದಕ್ಕೂ ಓದಬೇಕು ಅಂದರೆ ನಾನು ಓದಿಸ್ತೀನಿ ಅಂತ ಎಲ್ಲ ಹೇಳಿದ್ದೀನಿ. ಹಾಂ, ಮುಂದಕ್ಕೂ ಬೇಕಾದ್ರೆ ಓದ್ಸೋಣ, ಅದರಲ್ಲೇನಿಲ್ಲ. ಆದರೆ ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೋಗಬೇಕು, ಅಷ್ಟೇ ನನಗೆ ಬೇಕಾದ್ದು. ನೀನು ಇಷ್ಟು ದಿನ ಯಾವ ಹುಡುಗಿನೋ ಅಷ್ಟು ಸುಲಭವಾಗಿ ಒಪ್ಕೊಳ್ದೇ ಇರೋನು ಅವಳನ್ನ ನೋಡಿದ ತಕ್ಷಣ ಒಪ್ಕೊಂಡಿಯಲ್ಲ, ಹಾಗಾಗಿ ನಾನು ಅಪ್ಪ ಒಪ್ಕೊಂಡ್ವಿ. ಇಷ್ಟು ದಿನ ನೋಡಿರೋ ಹುಡುಗಿರ್ಗಿಂತ ಇವ್ರು ನನಗೆ ತುಂಬಾ ಇಷ್ಟ ಆದರು. ನಾನು ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ಈ ಮನೆಗೆ ತಗ್ಸೋಸೆ ಅಂತ ನನಗನ್ಸುತ್ತೆ. ಅಮ್ಮ, ಅಣ್ಣಂಗೆ ಏನು ಗೊತ್ತಾಗಲ್ವಾ? ನೀನು ಎಲ್ಲದಕ್ಕೂ ತುಂಬಾ ಯೋಚನೆ ಮಾಡ್ತೀಯ. ಹಾಗಲ್ಲಮ್ಮ, ಇದು 1-2 ದಿನದ ಸಂಬಂಧ ಅಲ್ಲ ಅಲ್ವಾ? ಅದಕ್ಕೆ ಪದ್ಮ, ಪವನ ಹುಡುಗಿ ಹತ್ರ ಎಲ್ಲ ಮಾತಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಇನ್ನೇನು? ಓ, ಆಶಾ ಅವರೇ ಕಾಲ್ ಮಾಡ್ತಾ ಇದ್ದಾರೆ. ಇನ್ಮುಂದೆ ಅಣ್ಣ ತುಂಬಾ ಬಿಸಿ, ನಮ್ ಯಾರ ಹತ್ರನೂ ಮಾತಾಡಕ್ಕೆ ಅವನಿಗೆ ಟೈಮೇ ಇರಲ್ಲ ಅಲ್ವಾ ಅಣ್ಣ? ಪ್ರಿಯಾ ನೋಡು, ನೀನು ಇವಾಗ ಮಾತಾಡಿದ್ದು ತಮಾಷೆ ಇರ್ಬೋದು, ಆದರೆ ನನಗೆ ಅದು ಕೇಳಿದ ತಕ್ಷಣ ಬೇಜಾರಾಯಿತು. ನೋಡು, ಆಶಾ ನನ್ನ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟೋ ನೀನು ಅಪ್ಪ ಅಮ್ಮನೂ ಅಷ್ಟೇ ಇಂಪಾರ್ಟೆಂಟ್. ಇನ್ಮೇಲೆ ಆ ರೀತಿ ಎಲ್ಲ ಮಾತಾಡ್ಬೇಡ. ಸಾರಿ ಅಣ್ಣ, ನೀನು ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಗೊತ್ತು. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ, ಸಾರಿ. ಇಟ್ಸ್ ಓಕೆ, ಹೋಗಪ್ಪ. ಅದೇನೋ ಫೋನ್ ಮಾಡಿದ್ಲಲ್ಲ ಆಶಾ, ಏನು ಕೇಳಿ ಹೋಗು. ಇರಲಿ ಅಪ್ಪ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅವ್ರಿಗೆ. ನಾವೆಲ್ಲ ಮಾತಾಡ್ತಿದ್ವಲ್ಲ, ಹಾಗಾಗಿ ಕಾಲ್ ರಿಸೀವ್ ಮಾಡಲಿಲ್ಲ ನಾನು. ಇರ್ಲಿ, ನೀನು ಹೋಗಿ ಮಾತಾಡು. ಸರಿ ಅಮ್ಮ. ಹಲೋ. ಹಲೋ. ಬ್ಯುಸಿನಾ? ಇಲ್ಲ, ಹಾಗೇನಿಲ್ಲ. ನಾನು ಅಪ್ಪ ಅಮ್ಮ ಪ್ರಿಯಾ ಎಲ್ಲರೂ ಮಾತಾಡ್ತಿದ್ವಿ, ಹಾಗಾಗಿ ನಾನು ಕಾಲ್ ರಿಸೀವ್ ಮಾಡಲಿಲ್ಲ. ಈಗ ಮಾಡಿ ಮೇಲೆ ಬಂದು ಮಾತಾಡ್ತಿದ್ದೀನಿ. ಹೇಳಿ, ಏನು ಮಾಡ್ತಿದ್ರಿ? ಏನಿಲ್ಲ, ನೀವು ನಮ್ಮ ಮನೆಗೆ ಬಂದು ಹೋದ್ಮೇಲೆ ನಮ್ಮಲ್ಲೆಲ್ಲರೂ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ರು. ಹುಡುಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ಅವ್ರ ಮನೆಯವರು ಅಷ್ಟೇ, ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಹಾಗೆ ಹೀಗೆ ಅಂತ. ಅದಕ್ಕೆ ನಿಮ್ಮ ನೆನಪಾಯಿತು, ಫೋನ್ ಮಾಡಿದೆ. ನಮ್ಮನೇಲೂ ಅಷ್ಟೇ, ನಮ್ಮಮ್ಮ ಅಪ್ಪ ಪ್ರಿಯಾ ನಾನು ಎಲ್ಲರೂ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ಪ್ರಿಯಾ ಅಂತೂ ನನ್ನ ರೇಗ್ಸೋಕ್ಕೆ ಶುರು ಮಾಡಿಬಿಡ್ತಾಳೆ. ನಿಮ್ಮ ಫೋನ್ ಬಂದ ತಕ್ಷಣ ಅವಳು ನನ್ನ ಪಕ್ಕನೇ ಇದ್ಲು. ಓ, ಇನ್ಮೇಲೆ ನೀನು ಯಾರ ಜೊತೆನೂ ಮಾತಾಡಲ್ಲ, ಯಾವಾಗಲೂ ಬ್ಯುಸಿ ಇನ್ನ ಹಾಗೆ ಹೀಗೆ ಅಂತ ರೇಗಿಸ್ತಿದ್ಲು. ಅದಕ್ಕೆ ಹೇಳಿದೆ, ನನಗೆ ಆಶಾ ಅವರೇ ಎಷ್ಟು ಇಂಪಾರ್ಟೆಂಟೋ ನೀನು ಅಪ್ಪ ಅಮ್ಮನೂ ಅಷ್ಟೇ ಇಂಪಾರ್ಟೆಂಟ್ ಅಂತ. ನನಗಂತೂ ನನ್ನ ತಂಗಿ ಅಂದರೆ ಪ್ರಾಣ. ಹೀಗೆ ಪವನ್ ಆಶಾ ಇಬ್ರು ಆಗಾಗ ಫೋನ್ನಲ್ಲಿ ಮಾತಾಡ್ತಾ ಇರ್ತಾರೆ. ಇದೇ ಥರ ಸ್ವಲ್ಪ ದಿನಗಳು ಕಳೆಯುತ್ತೆ. ಒಂದಿನ ಆಶಾ ಹಾಗೆ ಅವ್ರ ತಾಯಿ ಇಬ್ರು ಪವನ್ ತಾಯಿ ಹತ್ರ ಮಾತಾಡಬೇಕು ಅಂತ ಅವ್ರ ಮನೆಗೆ ಬಂದಿರ್ತಾರೆ. ನೀವು ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯಿತು. ಏನಿಲ್ಲ, ನಮ್ಮ ಮನೆಯವ್ರು ಹೇಳಿದ್ರು, ಹೇಗೂ ನಿಮ್ಮ ಮಗಂಗೂ ನಮ್ಮ ಮಗಳಿಗೂ ಮದುವೆ ಗೊತ್ತು ಮಾಡಿದ್ದೀವಲ್ಲ, ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡ್ಕೊಂಬಿಡೋಣ, ಮದುವೆ ಬೇಕಾದರೆ ನಿಧಾನವಾಗಿ ಆಗಲಿ ಅಂತ, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದ್ವಿ. ಒಳ್ಳೆಯದೇ ಆಯಿತು ಬಿಡಿ. ನಾನು ಈ ವಿಚಾರವಾಗಿ ನಮ್ಮ ಮನೆಯವ್ರ ಹತ್ರ ಮಗನ ಹತ್ರ ಮಾತಾಡ್ತೀನಿ. ಒಂದು ಒಳ್ಳೆ ದಿನ ನೋಡಿ ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡೋಣ. ಸರಿ, ಹಾಗಿದ್ರೆ ನಾವಿನ್ ಬರ್ತೀವಿ. ಅಯ್ಯೋ, ಕೂತ್ಕೊಳ್ಳಿ. ಇದೇನು ಪ್ರಿಯಾ ಪವನ್ ಇಬ್ರು ಬರೋ ಹೊತ್ತು, ಮಾತಾಡ್ಸ್ಕೊಂಡೇ ಹೋಗೋರಂತೆ. ಏನಮ್ಮ ಆಶಾ, ನಮ್ಮ ಪವನ್ನ ನೋಡ್ದೆ ಮಾತಾಡಿಸ್ದೆ ಹಾಗೆ ಹೋಗ್ತಿದ್ಯಾ? ಹಾಗೇನಿಲ್ಲ, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೆ ಲೇಟ್ ಆಗುತ್ತೆ ಅಂತ ಹೊರಟ್ವಿ. ಓ, ಅಳಿಯಂದ್ರೆ ಬಂದ್ರಲ್ಲ, ಹೇಗಿದ್ದೀರಾ ಅಳಿಯಂದ್ರೆ? ಹಾಂ, ನಾನು ಚೆನ್ನಾಗಿದ್ದೀನಿ. ಅಮ್ಮ, ಪ್ರಿಯಾ ಫೋನ್ ಮಾಡಿದ್ಲು, ಇವತ್ತು ಬಸ್ಸೆಲ್ಲ ತುಂಬ ರಶ್ಶು, ನೀನೇ ಸ್ವಲ್ಪ ಕಾರ್ ತೊಗೊಂಡು ಕಾಲೇಜ್ ಹತ್ರ ಬಾ ಅಂತ. ನಾನು ಈಗಲೇ ಹೋಗಿ ಅವಳನ್ನು ಕರ್ಕೊಂಡು ಬಂದ್ಬಿಡ್ತೀನಿ, ಸರಿನಾ? ಅಲ್ಲಪ್ಪ, ಆಶಾ ಅವ್ರ ತಾಯಿ ಬಂದಿದ್ದಾರೆ, ನೀನು ನೋಡಿದ್ರೆ ಅಲ್ಲಿ ಹೋಗ್ತೀನಿ ಅಂತಿದ್ಯಾ? ಅಮ್ಮ,
ಸುಮ್ಮನೆ ಪಾಪ ಪ್ರಿಯಾ ಒಬ್ಳೇ ಇರ್ತಾಳೆ ಕಾಲೇಜ್ ಹತ್ರ, ನನಗೋಸ್ಕರ ಕಾಯ್ತಾ ಇರ್ತಾಳೆ. ಒಂದು 5 ನಿಮಿಷ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ, ಸರಿನಾ? ಬರ್ತೀನಿ. ಪವನ್ ತನ್ನನ್ನು ಮಾತಾಡಿಸ್ದೆ ಹೋದ್ರು ಅಂತ ಆಶಂಗೆ ತುಂಬಾನೇ ಬೇಜಾರಾಗುತ್ತೆ. ಅದು ನಮ್ಮ ಪವನ್ಗೆ ಅವನ ತಂಗಿ ಪ್ರಿಯಾ ಅಂದರೆ ಪ್ರಾಣ. ಅದಕ್ಕೆ ಇಲ್ಲಿ ಬಿಡಿ, ಅಣ್ಣ ತಂಗಿ ಅಂದಮೇಲೆ ಹಾಗೆ ಇರಬೇಕು. ಸರಿ, ನಾವೇನು ಬರ್ತೀವಿ. ರಾತ್ರಿ ಪವನ್ ಆಶಾಗೆ ಫೋನ್ ಮಾಡ್ತಾನೆ. ಹಲೋ. ಹಾಂ, ಹೇಳಿ. ಆಶಾ ಅವರೇ, ಊಟ ಮಾಡಿದ್ರಾ? ಏನು ಮಾಡ್ತಿದ್ರಿ? ಏನಿಲ್ಲ, ಸುಮ್ಮನೆ ಹಾಗೆ ಕೂತಿದ್ದೆ ಅಷ್ಟೆ. ಯಾಕೆ ಒಂಥರ ಬೇಜಾರಾಗಿದ್ದೀರಾ? ಏನಾಯ್ತು? ಇಲ್ವಲ್ಲ, ಹಾಗೇನಿಲ್ಲ. ನಾವಿಬ್ರು ಎಷ್ಟು ದಿವಸದಿಂದ ಮಾತಾಡ್ತಿದ್ವಿ, ನೀವು ಯಾವತ್ತೂ ಈ ರೀತಿ ಮಾತಾಡಿಲ್ಲ. ಏನೋ ಬೇಜಾರಾಗಿದೆ. ಏನಾಯ್ತು? ನನ್ನ ಹತ್ರ ಹೇಳಲ್ವಾ? ಅದು ನಾನು ಇವತ್ತು ನಿಮ್ಮ ಮನೆಗೆ ಬಂದಿದ್ನಲ್ಲ, ನೀವು ನನ್ನ ಏನೂ ಮಾತಾಡಿಸ್ದೆ ಹಾಗೆ ಹೊಟ್ಟೋದ್ರಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಓ, ಅದಕ್ಕೆ ನೀವು ಬೇಜಾರಾಗಿರೋದು? ಸಾರಿ. ನಿಮಗೆ ಗೊತ್ತಲ್ಲ ನಾನು ಪ್ರಿಯಾನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಅವಳಿಗೆ ಒಂದು ಸಣ್ಣ ತೊಂದರೆ ಆದರೂ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಪಾಪ ಅವಳು 2-3 ಬಸ್ಸು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ಲಂತೆ. ಅದಕ್ಕೆ ಅಣ್ಣ ನೀನೇ ಸ್ವಲ್ಪ ಬಂದು ಕರ್ಕೊಂಡು ಹೋಗ್ತೀಯಾ ಅಂದ್ಲು. ಹಾಗಾಗಿ ಅವಳನ್ನು ಕರ್ಕೊಂಡು ಬರಬೇಕಿತ್ತಲ್ಲ ಅಂತ ಹೋದೆ. ನೀವು ನನಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಅಮ್ಮ ಹೇಳಿದ್ರು ಶಾಪಿಂಗಿಗೆ ಹೋಗಬೇಕು ಅಂತ ಹೋದರು ಅಂತ. ಅದೇನೋ ನಿಮ್ಮ ತಂದೆಯವ್ರು ಹೇಳಿದ್ರಂತೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟೋಣ ಅಂತ. ಹಾಂ ಹೌದು, ನಾನು ಮದುವೆನ 1 ವರ್ಷ ಮುಂದಕ್ಕೆ ಹಾಕಿದ್ನಲ್ಲ, ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಆದರೂ ಮಾಡ್ಕೊಂಡು ಬಿಡೋಣ ಅಂದರು. ಆ ವಿಷಯವಾಗಿ ಮಾತಾಡೋಕ್ಕೆ ಅಂತ ನಾನು ನಮ್ಮಮ್ಮ ಇಬ್ಬರು ನಿಮ್ಮ ಮನೆಗೆ ಬಂದಿದ್ದೀವತ್ತು. ಒಳ್ಳೇದಾಯಿತು. ನಮಗೆ ಎಂಗೇಜ್ಮೆಂಟ್ ಆದರೆ ಅರ್ಧ ಲೈಸೆನ್ಸ್ ಸಿಕ್ಕ ಹಾಗೆ ಅಲ್ವಾ? ಅಂದರೆ ಈಗ ಬರೀ ಫೋನಲ್ಲಿ ಮಾತಾಡ್ತಿದ್ದೀವಿ. ಎಂಗೇಜ್ಮೆಂಟ್ ಆದಮೇಲೆ ಪಾರ್ಕು, ಮೂವಿ ಅಂತ ಸುತ್ತಾಡಕ್ಕೆ ಬಿಡ್ತಾರೆ. ಇಲ್ಲಾಂದರೆ ಮದುವೆ ಆಗೋವರೆಗೂ ಇದೇ ಥರ ಫೋನಲ್ಲಿ ಮಾತಾಡ್ಕೊಂಡಿರ್ಬೇಕಾಗುತ್ತೆ ಅಷ್ಟೇ. ಅಂದರೆ ನಿಮಗೆ ನನ್ನ ಜೊತೆ ಸುತ್ತಾಡಬೇಕು ಅನ್ನೋ ಆಸೆ ಇದೆ ಅಂದಂಗೆ ಆಯಿತು. ಮತ್ತೆ ಇರಲ್ವಾ? ಎಷ್ಟೇ ಆದರೂ ನಾನು ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋನು. ಇವತ್ತು ನೀವು ನನ್ನ ಮಾತಾಡಿಸ್ದೆ ಹಾಗೆ ಹೊಟ್ಟೋದ್ರಲ್ಲ, ಅದಕ್ಕೆ ನಾನು ಅಂದ್ಕೊಂಡಿದ್ದೆ ನಿಮಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ವೇನೋ ಅಂತ. ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ಮದುವೆಗೆ ಒಪ್ಕೋತಾನೇ ಇರಲಿಲ್ಲ. ಸರಿ, ಹಾಗಾದರೆ ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡ್ಕೊಂಬಿಡೋಣ. ಆಗ ನೀವು ಹೇಳ್ದಾಗೆ ಅಟ್ಲೀಸ್ಟ್ ವೀಕೆಂಡಲ್ಲಾದರೂ ಎಲ್ಲಾದರೂ ಹೋಗ್ಬೋದು. ಹಾಂ ಆಶಾ ಅವರೇ, ನನಗೆ ನನ್ನ ತಂಗಿ ಬರ್ಡೇ ದಿನವೇ ನಮ್ಮ ಮದುವೆ ಆಗಬೇಕು ಅನ್ನೋ ಆಸೆ ಇತ್ತು. ಯಾಕಂದರೆ ಒಂಥರ ಮೆಮೊರಬಲ್ ಆಗಿರುತ್ತಲ್ಲ ಅದಕ್ಕೆ. ಆದರೆ ನೀವು ಇನ್ನೂ ಓದ್ತಾ ಇದ್ದೀನಿ, ಈ ವರ್ಷ ಮದುವೆ ಬೇಡ, ನೆಕ್ಸ್ಟ್ ಇಯರ್ ಆಗೋಣ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ಅಂದ್ಕೊಳ್ತಾ ಇದ್ದೀನಿ ಮದುವೆ ಅಂತೂ ಮಾಡ್ಕೊಳಕ್ಕಾಗಲ್ಲ, ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಆದರೂ ಅವಳ ಬರ್ಡೇ ದಿನವೇ ಮಾಡ್ಕೊಳ್ಳೋಣ ಅಂತ. ಯಾವಾಗ ನೋಡಿದ್ರು ತಂಗಿ ತಂಗಿ ತಂಗಿ, ಅವಳು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ವಾ ಇವ್ರಿಗೆ? ಅವಳು ಬರ್ಡೇ ದಿನ ನಮ್ಮ ಎಂಗೇಜ್ಮೆಂಟ್ ಯಾಕೆ ಮಾಡ್ಕೋಬೇಕು? ಹಲೋ. ಹಲೋ, ಕೇಳಿಸ್ತಿಲ್ವಾ? ಹಾಂ, ನೀವು ಮಾತಾಡ್ತಿರೋದು ಕೇಳಿಸ್ತಿದೆ. ನಾನು ಹೇಳಿದ್ದು ನಿಮಗೆ ಕೇಳಿಸ್ತಾ? ಹಾಂ, ಏನು ನಿಮ್ಮ ತಂಗಿ ಬರ್ಡೇ ದಿನ ನಮ್ಮ ಎಂಗೇಜ್ಮೆಂಟ್ ಅಂತಾನಾ? ಹಾಂ ಹೌದು. ಅಲ್ಲ, ಅದು ಎಂಗೇಜ್ಮೆಂಟ್ಗೆ ಒಂದು ಒಳ್ಳೆ ದಿನ ಅಂದರೆ ಗಳಿಗೆ ಮುಹೂರ್ತ ಎಲ್ಲ ನೋಡಬೇಕಲ್ವಾ, ಅದಕ್ಕೆ. ಅಯ್ಯೋ, ನನ್ನ ತಂಗಿ ಹುಟ್ಟಿದ ದಿನ ಅಂದರೆ ನಮ್ಮ ಮನೇಲಿ ಅದು ಅದೃಷ್ಟದ ದಿನ ಅಂತಾನೆ ಹೇಳಬೇಕು. ಅಂಥ ದಿನ ನಮ್ಮ ಎಂಗೇಜ್ಮೆಂಟ್ ಅಂದರೆ ನನಗಂತೂ ಭಾಳ ಖುಷಿಯಾಗುತ್ತೆ. ಅಲ್ಲ, ಪ್ರತಿಯೊಂದಕ್ಕೂ ತಂಗಿನೇ ಎಳಿತಾ ಇದ್ರೆ ನಾವು ನಾಳೆ ಬದುಕೋದು ಹೇಗೆ? ಇವರೇ ನಾಳೆ ಸಂಸಾರ ಮಾಡಬೇಕಾದ್ರೂ ತಂಗಿನೇ ಕೇಳ್ಕೊಂಡು ಮಾಡ್ತಾರಾ ಹೇಗೆ? ನೋಡೋಣ. ನಿಮ್ಮ ತಂಗಿ ಬರ್ಡೇ ಯಾವಾಗಂದ್ರಿ? ನೆಕ್ಸ್ಟ್ ಮಂತ್ 14th ಏನು, ಮುಂದಿನ ತಿಂಗಳು 14ನೇ ತಾರೀಕಾ? ಅಲ್ಲ, ಅಲ್ಲಿವರೆಗೂ ನಾವಿಬ್ರು ಹೀಗೆ ಫೋನಲ್ಲಿ ಮಾತಾಡ್ಕೊಂಡೇ ಇರಬೇಕಲ್ಲ. ಒಳ್ಳೆ ಆಶಾ. ಏನು ಮಾಡೋಕ್ಕಾಗುತ್ತೆ? ಎಂಗೇಜ್ಮೆಂಟ್ ಆಗೋವರೆಗೂ ಫೋನಲ್ಲೇ ಮಾತಾಡ್ಕೊಂಡಿರೋಣ, ಆಮೇಲೆ ಅಲ್ಲಿ ಇಲ್ಲಿ ಆಗಾಗ ಹೋಗ್ಬೋದು. ಅಲ್ಲ, ನಮ್ಮ ಮನೇಲಿ ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡೋಣ ಅಂತ ಹೇಳ್ತಿದ್ರು. ನೀವು ನೋಡಿದ್ರೆ ಮುಂದಿನ ತಿಂಗಳು ಅಂತ ಹೇಳ್ತಿದ್ದೀರಾ. ಅಲ್ಲ ಆಶಾ ಅವರೇ, ಮುಂದಿನ ತಿಂಗಳಾದರೂ ಪ್ರಿಪ್ರೇಷನ್ ಈ ತಿಂಗಳಿಂದನೇ ನಡಿಬೇಕಲ್ವಾ? ನಾವಿಬ್ಬರು ಎಂಗೇಜ್ಮೆಂಟ್ ಡ್ರೆಸ್ ಪರ್ಚೇಸ್ ಮಾಡಬೇಕು. ಅದು ಅಲ್ಲದೆ ನೀವು ಬ್ಲೌಸ್ ಎಲ್ಲ ಹೊಲಿಸ್ಕೋಬೇಕಾಗುತ್ತೆ. ಇವಾಗ ಯಾರು ಬ್ಲೌಸ್ ಬೇಗ ಹೊಲ್ಕೊಡ್ತಾರೆ ಹೇಳಿ? ಅಟ್ಲೀಸ್ಟ್ ಒಂದು 15 days ಆದರೂ ಟೈಮ್ ಬೇಕು ತಾನೇ? ಬೇಕು, ಆದರೂ ಆದಷ್ಟು ಬೇಗ ಆಗಿದ್ದಿದ್ರೆ ನಾನು ನೀವು ಆರಾಮಾಗಿ ಎಲ್ಲಾದರೂ ಸುತ್ತಾಡ್ಬೋದಿತ್ತೇನೋ ಅಂತ. ಇನ್ನೇನು ಎಂಗೇಜ್ಮೆಂಟ್ ಶಾಪಿಂಗು ಅದು ಇದು ಅಂತ ಫ್ಯಾಮಿಲಿ ಜೊತೆ ಹೋಗಲೇಬೇಕಲ್ಲ. ಸರಿ, ನೀವು ಮನೇಲಿ ಹೇಳಿರಿ, ನಾನು ಮನೇಲಿ ಮಾತಾಡ್ತೀನಿ. ಮುಂದಿನ ತಿಂಗಳು 14ನೇ ತಾರೀಕು ನನ್ನ ಸ್ವೀಟ್ ಸಿಸ್ಟರ್ ಬರ್ಡೇ ದಿನವೇ ನಮ್ಮ ಎಂಗೇಜ್ಮೆಂಟ್, ಓಕೆನಾ? ಸರಿ, ನಾನು ಮನೇಲಿ ಮಾತಾಡ್ತೀನಿ. ಬಾಯ್.
ಪ್ರಿಯಾ ಪ್ರಿಯಾ ನಿನಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನಣ್ಣ ಅದು? ನಾನು ಅನ್ಕೊಳ್ತಾ ಇದ್ದೀನಿ ನಿನ್ನ ಬರ್ಡೇ ದಿನನೇ ನಂದು ಆಶೊಂದು ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ. ಏನು, ನನ್ನ ಬರ್ಡೇ ದಿನ ನಿಮ್ಮ ಎಂಗೇಜ್ಮೆಂಟಾ? ವಾವ್ ಅಣ್ಣ, ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಒಳ್ಳೆ ಮೆಮೊರಬಲ್ ಆಗಿರುತ್ತೆ ಅಲ್ವಾ? ಸರಿ, ಹೋಗಿ ಮಲ್ಕೋ. ಬೆಳಗ್ಗೆ ಅಪ್ಪ ಅಮ್ಮನ ಹತ್ರ ಮಾತಾಡೋಣ, ಸರಿನಾ? ಸರಿ ಅಣ್ಣ, ಓಕೆ, ಗುಡ್ ನೈಟ್. ಪ್ರಿಯಂಗಂತೂ ಈ ವಿಷಯ ಕೇಳಿ ತುಂಬಾ ಖುಷಿ ಆಯಿತು. ಆಶಾ ಅವ್ರಿಗೂ ಅಷ್ಟೇ. ಅವರಿಗಂತೂ ನಮ್ಮಿಬ್ಬರು ಎಂಗೇಜ್ಮೆಂಟ್ ಎಷ್ಟೊತ್ತಿಗೆ ಆಗುತ್ತೋ ಅಂತ ಅನಿಸಿದೆ. ಸ್ವೀಟ್ ಸಿಸ್ಟರ್ ಅಂತೆ, ಸ್ವೀಟ್ ಸಿಸ್ಟರು. ಯಾಕೋ ಅತಿಯಾಗೋಯ್ತು. ಯಾವಾಗ ಫೋನ್ ಮಾಡಿದ್ರು ಬರೀ ತಂಗಿ ತಂಗಿ ಅಂತಾನೆ ಇರ್ತಾರೆ. ನಿಮ್ಮ ಇಷ್ಟ ಏನೋ, ನಿಮ್ಗೆ ಯಾವ ಪ್ಲೇಸ್ಗೆ ಹೋಗಬೇಕು ಹನಿಮೂನ್ಗೆ ಅಂತ ಇಷ್ಟ, ಇದೆಲ್ಲ ಮಾತಾಡೋದು ಬಿಟ್ಬಿಟ್ಟು ಯಾವಾಗ ತಂಗಿ ಜಪನೆ ಮಾಡ್ತಾ ಇದ್ರೆ ಇಲ್ಲ, ಇದಕ್ಕೇನಾದರೂ ಒಂದು ದಾರಿ ಮಾಡಲೇಬೇಕು. ಯಾವಾಗ ನೋಡಿದ್ರು ಅವಳ ವಿಷಯನೇ ಮಾತಾಡ್ತಿರ್ತಾರೆ. ಅವಳೇನು ತ್ರಿಪುರ ಸುಂದ್ರಿನ ಅಥವಾ ಪ್ರಪಂಚದಲ್ಲಿ ಯಾರಿಗೂ ಇಲ್ದಿರೋ ತಂಗಿ ಇವರೊಬ್ಳಿಗಿದ್ದಾಳ? ಮದುವೆ ಆಗಲಿ, ಅಣ್ಣ ಅಂತಾನೂ ಕೂಗ್ಬಾರ್ದವಳು. ಹಂಗೆ ಮಾಡ್ತೀನಿ. ಒಂದು ವಾರ ಕಳೆದ್ಮೇಲೆ. ಹಲೋ. ಹಲೋ, ಆಗಲೇ ಫೋನ್ ಮಾಡಿದ್ರಾ? ನಾನು ಆಫೀಸಿಗೆ ರೆಡಿ ಆಗ್ತಿದ್ದೆ, ಹಾಗಾಗಿ ರಿಸೀವ್ ಮಾಡೋಕ್ಕಾಗಲಿಲ್ಲ. ಹೌದಾ, ತಿಂಡಿ ಆಯ್ತಾ? ಹಾಂ, ತಿಂಡಿ ಆಯಿತು. ನಿಮ್ಮದು? ಹಾಂ, ನಂದು ಆಯಿತು. ಫ್ರೀ ಇದ್ರಾ? ಒಂದು 5 ನಿಮಿಷ ಮಾತಾಡಬೇಕಿತ್ತು. ಹಾಂ, ಫ್ರೀಯಾಗಿದ್ದೀನಿ, ಹೇಳಿ. ಏನು ವಿಷಯ? ಪ್ರಿಯಾ, ಏನಾದರೂ ಹೇಳಬೇಕಿತ್ತಾ? ಅಣ್ಣ, ಅದು ಇವತ್ತು ನನಗೆ ಸ್ಪೆಷಲ್ ಕ್ಲಾಸ್ ಇದೆ. ಬಸ್ಸಿಗೆ ಹೋದರೆ ಲೇಟ್ ಆಗುತ್ತೆ, ನಿನಗೆ ಡ್ರಾಪ್ ಮಾಡೋಕ್ಕಾಗುತ್ತಾ ಅಂತ. ಏನು ಪ್ರಿಯಾ ಹೀಗೆ ಕೇಳ್ತೀಯಾ? ನನಗೆ ನಿನಗಿಂತ ಫೋನಲ್ಲಿ ಮಾತಾಡೋದೇ ಹೆಚ್ಚಾ? ಹೋಗು, ಬೇಗ ರೆಡಿ ಆಗ್ಬಾ. ನೀನು ಡ್ರಾಪ್ ಮಾಡಿ ನಾನು ಆಮೇಲೆ ಆಫೀಸಿಗೆ ಹೋಗ್ತೀನಿ. ಥ್ಯಾಂಕ್ಸ್ ಅಣ್ಣ. ಆಶಾವ್ರೆ, ಪ್ರಿಯಂಗೇನೋ ಸ್ಪೆಷಲ್ ಕ್ಲಾಸ್ ಇದೆಯಂತೆ, ಹಾಗಾಗಿ ನಾನು ಅವಳನ್ನ ಕಾಲೇಜಿಗೆ ಬಿಟ್ಟು ಆಮೇಲೆ ಆಫೀಸಿಗೆ ಹೋಗ್ತೀನಿ. ನಾನು ಫ್ರೀ ಆದಾಗ ಫೋನ್ ಮಾಡ್ತೀನಿ, ಓಕೆನಾ? ಸರಿ. ಪ್ರಿಯಾ, ರೆಡಿನಾ? ಹಾಂ ಅಣ್ಣ. ನನಗೆ ಗೊತ್ತಿತ್ತು ಮಾತಕ್ಕೆ ಮಧ್ಯೆ ತಂಗಿ ನಳಿತಾರೆ ಅಂತ. ಅದಕ್ಕೆ ಮುಂಚೆನೇ ಕೇಳಿದ್ದೀನಿ 5 ನಿಮಿಷ ಫ್ರೀ ಇದ್ದೀರಾ ಅಂತ. ಇದೀನಿ ಅಂತ ಹೇಳ್ಬಿಟ್ಟು ಈಗ ಪ್ರಿಯಾನ ಸ್ಪೆಷಲ್ ಕ್ಲಾಸಿಗೆ ಬಿಡಬೇಕು, ನಾನು ಕಾಲೇಜಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಒಂದು ಆಟೋ ಮಾಡಿ ಕಳಿಸ್ಬೋದಿತ್ತು, ಇವರೇ ಬಿಡಬೇಕು ಅನ್ನೋದೇನು? ಪವನ್ಗೆ ಅವನ ತಂಗಿ ಪ್ರಿಯಾ ಅಂದರೆ ತುಂಬಾ ಇಷ್ಟ ಇರುತ್ತೆ. ಹಾಗಂತ ಅವನು ಆಶಾಗೆ ಇಂಪಾರ್ಟೆನ್ಸ್ ಕೊಡ್ತಿರಲ್ಲ ಅಂತೇನಿಲ್ಲ. ಆಶಾ ಜೊತೆ ಹೇಗೆ ಮಾತಾಡಬೇಕು ಆ ಥರ ಮಾತಾಡ್ತಿರ್ತಾನೆ, ಆದರೆ ಫ್ಯಾಮಿಲಿಗೂ ಇಂಪಾರ್ಟೆನ್ಸ್ ಕೊಡ್ತಾನೆ. ಆದರೆ ಆಶಾಗೆ ನನಗಿಂತ ಇವನು ತಂಗಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾನೇನೋ ಅಂತ ಅನ್ನಿಸ್ತಿರುತ್ತೆ. ಹಾಗೂ ಹೀಗೂ ಪವನ್ ಅಂದ್ಕೊಂಡಾಗೆ ಅವ್ರ ಎಂಗೇಜ್ಮೆಂಟ್ ಪ್ರಿಯಾ ಬರ್ಡೇ ದಿನನೇ ನಡೆಯುತ್ತೆ. ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ. ಈ ಸ್ಯಾರಿಲಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇನ್ಮೇಲೆ ಈ ನಿಮ್ಮ ಮುಖನ ಆಗಾಗ ನೋಡ್ತಾ ಇರ್ಬೋದು, ಅದೇ ಖುಷಿ ನನಗೆ. ನನಗೂ ಅಷ್ಟೇ. ಎಂಗೇಜ್ಮೆಂಟ್ ಆಯ್ತಲ್ಲ, ಏನೋ ಒಂದು ರೀತಿ ಸಮಾಧಾನ. ಹೌದು, ಅದು ಅಲ್ಲದೆ ನನ್ನ ತಂಗಿ ಬರ್ಡೇ ಬೇರೆ ಇವತ್ತು. ಎಂಗೇಜ್ಮೆಂಟ್ ಆಗಿದೆ ಅನ್ನೋ ಖುಷಿಗಿಂತ ಇವತ್ತು ಅವ್ರ ತಂಗಿ ಬರ್ತ್ಡೇ ಅನ್ನೋದೇ ಭಾರಿ ಖುಷಿ ಅವ್ರಿಗೆ. ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ನೀವು ನೋಡಿದ್ರೆ ಮದುವೆನ 1 ವರ್ಷ ಮುಂದಕ್ಕೆ ಹಾಕಿದ್ದೀರಾ. ಹಾಗಾದರೆ ಸದ್ಯದಲ್ಲೇ ಮದುವೆ ಆಗ್ಬಿಡೋಣವಾ? ಅಯ್ಯೋ ಬೇಡಪ್ಪ, ನೀವು ಡಿಗ್ರಿ ಮುಗಿಸಿ ಆಮೇಲೆ ಆಗೋಣ. ಮದುವೆ ಆದ ತಕ್ಷಣ ಅಲ್ಲಿ ಇಲ್ಲಿ ಸುತ್ತಾಡೋದಿರುತ್ತಲ್ಲ, ಹಾಗಾಗಿ ಓದೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ನನಗೆ ಯಾಕೋ ಸದ್ಯದಲ್ಲೇ ಮದುವೆ ಆಗೋಣ ಅಂತ ಅನ್ನಿಸ್ತಿದೆ. ನನಗೂ ಯಾವತ್ತೂ ನಿಮ್ಮ ಜೊತೆನೇ ಇರಬೇಕು ಅನ್ಸುತ್ತಲ್ಲ, ಹಾಗಾಗಿ. ಈಗ ನಾನು ನಿನ್ನ ಜೊತೆನೇ ಇದ್ದೀನಲ್ವಾ, ಯಾವಾಗಲೂ ನಾನು ನಿನ್ನ ಜೊತೆನೇ ಇರ್ತೀನಿ, ಸರಿನಾ? ನಿನಗೆ ಯಾವಾಗ ನನ್ನ ನೋಡಬೇಕು ಅನ್ಸುತ್ತೋ ತಕ್ಷಣ ಕಾಲ್ ಮಾಡು, ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಇಲ್ಲಾಂದರೆ ಹೊರಗಡೆ ಎಲ್ಲಾದರೂ ಮೀಟ್ ಮಾಡೋಣ, ಸರಿನಾ? ಸರಿ ಅಣ್ಣ. ನಾನು ಪವನ್ ಮಾತಾಡೋ ಹಾಗಿಲ್ಲ, ಅಣ್ಣ ಅಂತ ಬಂದ್ಬಿಡ್ತಾಳೆ ಆಗಲೇ. ಏನು ಪ್ರಿಯಾ? ಅಣ್ಣ, ಅದು ನನ್ನ ಬರ್ಡೇ ದಿನ ನಿಮ್ಮ ಎಂಗೇಜ್ಮೆಂಟ್ ಆಗಿದೆ. ಅದು ನನಗೆ ತುಂಬಾ ಖುಷಿ ಇದೆ. ನೀವಿಬ್ಬರ ಜೊತೆಲಿ ನಿಂತ್ಕೊಂಡ್ರೆ ನನ್ನ ಮೊಬೈಲಲ್ಲಿ ಒಂದು ಫೋಟೋ ತೆಗಿತೀನಿ ಅಣ್ಣ. ನೀವಿಬ್ಬರು ಒಟ್ಟಿಗೆ ಇರೋ ಫೋಟೋ ನನ್ನ ಮೊಬೈಲಲ್ಲಿ ಇರಬೇಕು ಅಂತ ನನಗೆ ತುಂಬ ಆಸೆ ಆಗ್ತಿದೆ. ಅಯ್ಯೋ ಅದಕ್ಕೇನಂತೆ, ತೆಗಿ. ಅದಕ್ಕೆ ಸ್ವಲ್ಪ ಸ್ಮೈಲ್ ಮಾಡಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅದಕ್ಕೆ. ಓಕೆ, ನೀವಿಬ್ಬರು ಏನೋ ಮಾತಾಡ್ತಿದ್ರಿ, ಸಾರಿ, ನಾನು ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಪ್ರಿಯಾ, ನೀನು ಯಾಕೆ ಇಲ್ಲಿಂದ ಹೋಗಬೇಕು? ನೀನೇನು ಬೇರೆ ಅವಳ? ಬಾ, ನಾನು ಆಶಾ ನೀನು 3 ಜನನೂ ಮಾತಾಡೋಣ, ಬಾ.
ಅವಳೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇವರೊಬ್ರು ನೀನು ಇಲ್ಲೇ ಬಾ ಅಂತ ಕರಿತಿದ್ದಾರೆ. ಅವಳೇನು ಮಾಡೋಕ್ಕಿಲ್ಲಿ? ಅಣ್ಣ, ದಿನ ನನ್ನ ಜೊತೆ ಮಾತಾಡೋದು ಇದ್ದೇ ಇರುತ್ತೆ. ಅದಕ್ಕೆ ಅಪರೂಪಕ್ಕೆ ಸಿಗ್ತಾರೆ. ನೀನು ಅವ್ರ ಜೊತೆ ಮಾತಾಡ್ಕೊಂಡ, ನಾನು ಅಮ್ಮನ ಜೊತೆ ಇರ್ತೀನಿ. ಪ್ರಿಯಾ, ಸರಿ ಆಶಾ ಅವರೇ, ನಾನು ಹೊರಡ್ತೀನಿ. ಇವತ್ತು ಪ್ರಿಯಾ ಬರ್ಡೇ ಅಲ್ವಾ, ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ನಾನು ನಿಮಗೆ ನೈಟ್ ಕಾಲ್ ಮಾಡ್ತೀನಿ. ಈಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಪ್ರಿಯನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ನಾನು ಇನ್ನೂ ಅವಳಿಗೆ ಬರ್ಡೇ ಗಿಫ್ಟ್ ಏನೂ ಕೊಟ್ಟೇ ಇಲ್ಲ. ಸರಿ, ನಾನಿನ್ನು ಬರ್ತೀನಿ. ಪವನ್ ಮಾತು ಕೇಳಿ ಆಶಾಗೆ ಕೋಪ ತಡ್ಕೊಳಕ್ಕಾಗಲ್ಲ. ಅಲ್ಲ, ಇವತ್ತು ನಮ್ಮಿಬ್ಬರದ್ದು ಎಂಗೇಜ್ಮೆಂಟ್ ಆಗಿದೆ. ನನ್ನ ಜೊತೆ ಒಂದು ಅರ್ಧ ಗಂಟೆನಾದರೂ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದೇ ಇಲ್ವಲ್ಲ ಇವ್ರಿಗೆ. ಇವ್ರ ತಂಗಿ ಬರ್ಡೇನೇ ಅವ್ರಿಗೆ ಹೆಚ್ಚು. ಅವಳಿಗೆ ಗಿಫ್ಟ್ ಕೊಟ್ಟಿಲ್ಲ ಅನ್ನೋದು ಮಾತ್ರ ಇವ್ರ ತಲೆಗಿರುತ್ತೆ. ಇವತ್ತು ನನ್ನ ಎಂಗೇಜ್ಮೆಂಟ್, ಆಶಾಗೆ ನಾನೊಂದು ರೋಸ ಕೊಟ್ಟಿಲ್ವಲ್ಲ ಅಂತ ಇವ್ರ ತಲೆನೇ ಇಲ್ವಲ್ಲ. ಇಲ್ಲ, ನಾನು ಸುಮ್ಮನೆ ಇದ್ರೆ ಇವ್ರು ನನ್ನ ಕಡೆ ತಿರುಗೂ ನೋಡಲ್ಲ. ಇದಕ್ಕೆಲ್ಲ ಏನಾದರೂ ಮಾಡಲೇಬೇಕು. ಆಶಾ ಪವನ್ನ ತನ್ನ ಕಡೆ ಸೆಳ್ಕೋಬೇಕು ಅಂತ ಏನೆಲ್ಲ ಮಾಡ್ತಾಳೆ, ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಭವ್ಯ ಅನ್ನೋರು ಕಮೆಂಟ್ ಮಾಡಿದ್ರು, ಹಾಯ್ ಭವ್ಯ ಅವರೇ, ಹೇಗಿದ್ದೀರಾ? ಇದೇ ಥರ ನಿಮ್ಮ ಸಪೋರ್ಟ್ ಸದಾಕಾಲ ಇರಲಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.